ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೈನಾಪಲಿಂದ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೈನಾಪಲ್ನ ಇವಾಗ ಎಲ್ಲ ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ. ಕರಗಿದ್ರೆ ಸ್ವಲ್ಪ ಸರಿ ಹೋಗ್ಬಿಡುತ್ತೆ ಬೆಂದಾಗ ಅಂಥೇಳಿ. ನೀವು ಬೇಕು ಅಂದರೆ ಸಣ್ಣ ಮಾಡ್ಕೊಳ್ಳಿ. ಹುಣಸೆ ಹುಳಿ ಕೂಡ ತೆಗೆದಿಟ್ಕೊಂಡಿದ್ದೀನಿ, ಇವಾಗ ಕಿವುಚಿಟ್ಕೊಂಡಿದ್ದೀನಿ. ಈಗ ಅದನ್ನೊಂದು ಪಾತ್ರೆಗೆ ಪೈನಾಪಲ್ ಹಾಕ್ಕೊಂಡು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರದ ಬೆಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಪೈನಾಪಲ್ ತಿಂದು ನೋಡಿ, ಅದು ತುಂಬ ಸ್ವೀಟ್ ಆಗಿದ್ದರೆ ಬೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಅದು ತುಂಬ ಸಿಹಿ ಇಲ್ಲ ನಾರ್ಮಲ್ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಅದಕ್ಕೊಂದು ಪೇಸ್ಟ್ ಮಾಡ್ಕೊಳ್ಬೇಕಲ್ಲ, ಅದಕ್ಕೊಂದಿಷ್ಟು ಸಾಮಾನು ಇಟ್ಕೊಂಡಿದ್ದೀನಿ. ನೋಡಿ, ಈ ಎಳ್ಳು 2 ಸ್ಪೂನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಮೇನ್ ಎಳ್ಳೆ, ಇದೇ ಟೇಸ್ಟ್ ಕೊಡೋದು ಪದಾರ್ಥಕ್ಕೆ. ಮತ್ತು ಇದು 1.5 ಸ್ಪೂನ್ ಉದ್ದಿನ ಕಾಳು, ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಇಂಗು. ಆಮೇಲೆ ಉದ್ದಿನ ಕಾಳಲ್ಲ, ಧನಿಯಾ ಕಾಳು ಒಂದು ಅರ್ಧ ಸ್ಪೂನು, 1/4 ಸ್ಪೂನ್ ಕಡಲೆಬೇಳೆ, ಜೀರಿಗೆ ಒಂದು ಅರ್ಧ ಸ್ಪೂನು, ಸಾಸಿವೆ ಒಂದು 1/4 ಸ್ಪೂನು, ಮೆಂತ್ಯ ಒಂದು 1/4 ಸ್ಪೂನು. ಆಮೇಲೆ ಖಾರಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಬ್ಯಾಡಗಿನ ಮತ್ತು ಗುಂಟೂರು 2 ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಇದಿಷ್ಟು ನಮಗೆ ಖಾರಕ್ಕೆ ಬೇಕಾಗಿರೋವಂಥದ್ದು. ಫಸ್ಟ್ ಎಲ್ಲನೂ ಹುರ್ಕೊಂಬಿಡೋಣ. ಎಲ್ಲ ಡ್ರೈ ರೋಸ್ಟೇ ಮಾಡೋದು. ಚೆನ್ನಾಗಿ ಎಲ್ಲನೂ ಕೆಂಪಾಗಿ ಹುರ್ಕೊಂಡು, ಈಗ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ನೋಡಿ, ಎಳ್ಳಾಯಿತು, ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಧನಿಯಾ, ಕಡಲೆಬೇಳೆ ಎಲ್ಲ ಚೂರೇ ಹಾಕ್ಕೊಂಡಿದ್ದೀನಿ. ನಾನು ಒಂದು ಪೈನಾಪಲ್ ತೊಗೊಂಡಿರೋದಕ್ಕೆ ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ. ಧನಿಯಾ ತುಂಬ ಹಾಕ್ಕೋಬೇಡಿ, ಅದು ಒಂಥರ ಅದರದ್ದು ವಾಸನೆ ತುಂಬ ಒಡೆಯುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು. ಅದರದ್ದು ಸ್ಮೆಲ್ಲೇ ಡಾಮಿನೆಂಟ್ ಆಗಿಬಿಡತ್ತಿನ್ನ. ಚೂರೇ ಹಾಕ್ಕೋಬೇಕು. ನೋಡಿ, ಅದಕ್ಕೆ ಇವಾಗ ಮೆಂತ್ಯ, ಇಂಗು, ಸಾಸಿವೆ, ಜೀರಿಗೆ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಈಗ ಕೆಂಪು ಹುರಿದ ಮೇಲೆ ಅದನ್ನು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ತೊಗೊಂಬರೋಣ. ಇವನ್ ಮೆಣಸಿನ್ಕಾಯಿ ಕೂಡ ಹುರಿದಿದ್ದೀನಿ, ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ಇದನ್ನು ಪೌಡ್ರ್ ಮಾಡ್ಕೊಂಡು ತೊಗೊಂಬರೋಣ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೈಸಾಗಿ ಪೇಸ್ಟ್ ಮಾಡಿ ತಂದಿದ್ದೀನಿ. ಈಗ ಕೆಲವರು ಇದಕ್ಕೆ ಬೇಳೆ ಕೂಡ ಹಾಕ್ತಾರೆ. ನಾನು ಬೇಳೆ ಏನೂ ಹಾಕಲ್ಲ, ಇದನ್ನು ಹಾಗೆ ಮಾಡೋದಿದು. ಈಗ ಬೆಂದಿರೋ ಪೈನಾಪಲ್ಗೆ ಈ ಖಾರ ಎಲ್ಲ ಹಾಕ್ತಾಯಿದ್ದೀನಿ. ಮಿಕ್ಸರ್ ತೊಳೆದಿದ್ದು ನೀರು ಎಲ್ಲ ಹಾಕಿ ಕುದಿಯೋಕ್ಕೆ ಇಟ್ಕೊಳ್ಳೋಣ. ಈಗ ಪೈನಾಪಲ್ಗೆ ನಾವು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ವಿ. ಈಗ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೆ ನಾನು. ಅದಷ್ಟದ್ದು ಹುಳಿ ತೆಗೆದು ಹಾಕಿದ್ದೀನಿ, ರಸ ಹಿಂಡ್ಬಿಟ್ಟು ಹಾಕಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದ್ದು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ಪೈನಾಪಲ್ನ ಬೇಯಿಸಿ ಇಟ್ಕೊಂಡಿರೋದು. ನೋಡಿ, ಕುದಿ ಬರ್ತಾಯಿದೆ. ಈಗ ಆಗ್ತಾ ಬಂತಿದ್ದು. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಪೈನಾಪಲ್ ಸಾಂಬಾರು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡ್ಬೋದು ನೀವುಗಳು ಕೂಡ. ನೋಡಿ, ಇಷ್ಟ ಆದರೆ ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಉಪ್ಪು ಹಾಕ್ತೆ, 1/2 ಸ್ಪೂನು. ನೋಡಿ, ಈಗ ಒಗ್ಗರಣೆ ಹಾಕ್ಕೊಳ್ತೇನೆ. ಸಾಸಿವೆ, ಜೀರಿಗೆ, ಇಂಗು ಮತ್ತು ಒಣಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡ್ಬೋದು. ಇಷ್ಟ ಆದರೆ ಟ್ರೈ ಮಾಡಿ. ಇದು ಮಂಗಳೂರು ಸೈಡಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು. ನಾನು ಕೂಡ ಅಲ್ಲೇ ನೋಡಿ ಕಲ್ತದ್ದಿದು. ಓಕೆನಾ? ಥ್ಯಾಂಕ್ ಯು.